ರಾಜಮನೆತನದ ಬಗ್ಗೆ ನನಗೆ ಮೊದಲಿಂದ ಗೊತ್ತು. ಆ ವಂಶದ ವಾರಸ್ದಾರಳಾಗಿ ಸುಳ್ಳು ಹೇಳ್ಕೊಂಡು ಬಂದಿರೋ ಹುಡುಗಿ ಹೆಸರು ನಂದಿನಿ ಅಂತ. ಈ ಹುಡುಗಿ ದುಡ್ಡಿನ ಆಸೆಗೆ ಬಿದ್ದು ಹೀಗ್ ಮೋಸ ಮಾಡ್ತಿದ್ದಾಳಮ್ಮ. ಇದಕ್ ಮೊದ್ಲು ಮಾಡಿದಾಳೆ, ಈಗ ರಾಜಮನೆತನಕ್ಕೂ ಮೋಸ ಮಾಡಕ್ ನೋಡ್ತಿದ್ದಾಳೆ. ಅಂತ ಹುಡುಗಿನ ಸುಮ್ನೆ ಬಿಡಬಾರ್ದು. ಯಾಕೆ ಹೀಗ್ ಮಾಡ್ದೆ ಹೇಳು, ಕೊಂದ್ ಹಾಕ್ಬಿಡ್ತೀನಿ, ಹೇಳೆ. ನನ್ನನ್ನು ಕ್ಷಮಿಸ್ಬಿಡಿ. ಏಯ್ ಎದ್ದಾಳೆ, ನೀನ್ ಮಾಡಿದ್ದು ಬರೀ ತಪ್ಪಲ್ಲ, ಮೋಸ, ವಂಚನೆ, ದ್ರೋಹ. ನಿನಗಿಷ್ಟು ಧೈರ್ಯ ಇರ್ಬೇಕು, ರಾಜಮಹಲ್ ಕಾಲಿಟ್ಟು ನಮಗ್ ಮೋಸ ಮಾಡಿ ಆಸ್ತಿ ಹೊಡ್ಕೋಬೇಕು ಅಂತ ನೋಡ್ತೀಯ. ಈ ಮಟ್ಟಕ್ಕೆ ಇಳ್ದಿದ್ದಾಳೆ ಅಂದ್ರೆ ಇವಳ ಹಿಂದೆ ಖಂಡಿತ ಬೇರೆ ಯಾರೋ ಇರ್ತಾರೆ ಅತ್ತೆ. ಇಂಥ ಹುಡುಗಿಗೆ 70% ಆಸ್ತಿ ಬರಿಬೇಕು ಅನ್ಕೊಂಡ್ರಿ. ಈ ಕಲ್ಯಾಣಿ ಪ್ಲೇಸ್ ಅಲ್ಲಿ ಯಾರು ಬಂದ್ರು ಇದೇ ನಡೆಯುತ್ತೆ ದೊಡ್ಡಮ್ಮ. ಈಗ್ಲೂ ಏನು ಕಾಲ ಮಿಂಚಿಲ್ಲ ಅಮ್ಮಮ್ಮ. ನನ್ನನ್ನ ನಿಮ್ ವಾರಸ್ದಾಳಾಗ್ ಮಾಡಿ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೀರಿ. ಮೊದ್ಲು ಇವಳನ್ನೇ ವಿಚಾರಿಸ್ಕೊಳ್ಳೋಣ. ಏಯ್ ಹೇಳೆ, ಯಾರು ಕಳ್ಸಿದ್ದು ನಿನ್ನ, ಹೇಳು. ಹೇಳು ಅಂದೆ. ಯಾರು ಕಳ್ಸಿದ್ದು ನಿನ್ನ? ಯಾರು ಕಳ್ಸಿಲ್ಲ ಅಮ್ಮ. ನೀವು ಕಾಣೆ ಆಗಿರೋ ಕಲ್ಯಾಣಿಗೋಸ್ಕರ ಹುಡುಕ್ತಿದ್ದೀರಾ ಅಂತ ಗೊತ್ತಾಯ್ತು. ಕಲ್ಯಾಣಿ ಹೇಗಿದ್ದಾಳು, ಎಲ್ಲಿದ್ದಾಳು ಅಂತ ನಿಮಗೆ ಯಾರಿಗೂ ಗೊತ್ತಿಲ್ಲ ಅಂತ ಗೊತ್ತಾಯ್ತು. ಕಲ್ಯಾಣಿ ಚಿತ್ರ ಬಿಡಿಸ್ತಿದ್ದೀರ ಅಂತ ಗೊತ್ತಾಗಿ ನನ್ನ ಚಿತ್ರನ ನಾನೇ ಬಿಡಿಸ್ಕೊಂಡು ಆಸೆ ಮೇಲಿರೋ ಆಸೆಯಿಂದ ಬಂದೆ. ನನ್ನನ್ನು ಕ್ಷಮಿಸ್ಬೇಡಿ. ಎಷ್ಟು ಧೈರ್ಯ ನಿನ್ಗೆ? ನಿನ್ನಂತವ್ರನ್ನ ಕ್ಷಮಿಸಬಾರ್ದು, ಯಾವತ್ತಿಗೂ ಕ್ಷಮಿಸಬಾರ್ದು. ಇನ್ನೊಂದು ಕ್ಷಣ ನನ್ನ ಕಣ್ಣು ಮುಂದೆ ಇದ್ದೆ ಅಂದ್ರೆ ಕೊಂದ್ ಹಾಕ್ಬಿಡ್ತೀನಿ. ಹೊರಟಾಗು. ಛೇ, ಅಪ್ಪ, ಅವ್ರು ತುಂಬಾ ಒಳ್ಳೆ ಮನುಷ್ಯರು. ಕಾವೇರಿ ತಂದೆ ನೀವೇ ಯಜಮಾನ್ರೆ, ನಾನು ಅವಳನ್ನ ಸಾಕಿ ತಾಯಿ. ಕಾವೇರಿ, ನಿನ್ನಲ್ಲೊಬ್ಳು ಹೋರಾಟಗಾರ್ತಿ ಇದ್ದಾಳೆ.
ಅಷ್ಟು ದೊಡ್ಡವ್ರ ಜೊತೆ ನನ್ನನ್ ಯಾಕೆ ವಕೀಲ್ ಸಾಹೇಬ್ರೆ ಹೋಲಿಸ್ತಿದ್ದೀರಾ? ನಾನೊಬ್ಳು ಸಾಮಾನ್ಯ ಹುಡುಗಿ. ನಾರಾಯಣಮ್ಮನ ಮಗಳು ಕಾವೇರಿ ಅಷ್ಟೇ. ಈ ಮನೆಗ್ ಸೇವೆ ಮಾಡ್ತಿರೋ ಒಬ್ಳು ಸೇವಕಿ ಅಷ್ಟೇ. ಅಷ್ಟೇ ವಕೀಲ್ ಸಾಹೇಬ್ರೆ. ಅದು ನಿನ್ನ ಒಳ್ಳೆತನ, ನಿನ್ನ ಸಂಸ್ಕಾರ. ನಡೀರಿ, ನಡಿಬೇಕಾಗಿರೋ ಕಾರ್ಯಕ್ರಮ ಮುಂದುವರ್ಸೋಣ. ಈ ಅರಮನೆ ಕಾಲಿಟ್ಟ ಮೇಲೆ ನನ್ನ ಕನ್ಸೆಲ್ಲ ನನ್ಸಾಗುತ್ತೆ ಅನ್ಕೊಂಡಿದ್ದೆ. ಅಷ್ಟರೊಳಗೆ ಎಲ್ಲ ಹಾಳಾಯ್ತು. ಹೋಗ್ಲಿ ಬಿಡು, ಸ್ವಲ್ಪ ದಿನ ಆದ್ರೂ ರಾಣಿ ತರ ಬದುಕ್ದೆ. ಯಾಹೂ! ಇಡೀ ಆಸ್ತಿ ಪೂರ್ತಿ ನನ್ ಸ್ವಂತ ಆಗೋಯ್ತು. ಇದಕ್ಕೋಸ್ಕರ ಕಾಯ್ತಾ ಇದ್ದೆ. ಅಜ್ಜಿಂಗ ಚಿಕ್ಕ ಚಿಂಚ ಚಿಕ್ಕ ಚಿಂಚ ಚಿಕ್ಕ ಚಿಕ್ಕ. ಯಾಹೂ! ಹಲೋ, ಹೇಳ್ ನಂದಿನಿ, ನಮ್ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಹೇಳು. ನಮ್ ಪ್ಲಾನ್ ಎಲ್ಲ ಎಕ್ಕುಟ್ಟು ಹೋಯ್ತು. ಏನ್ ಹೇಳ್ತಿದ್ಯಾ ನಂದಿನಿ? ಹೌದು ಶಂಕು, ಕೊನೆ ಕ್ಷಣದಲ್ಲಿ ನಮ್ ಪ್ಲಾನ್ ಎಲ್ಲ ಬಯಲ್ ಮಾಡ್ಬಿಟ್ಲು ಆ ಕಾವೇರಿ. ಕಾವೇರಿನಾ? ಹೌದು, ಕಾವೇರಿನೇ. ಇವಾಗ ಏನ್ ಮಾಡೋದು ಶಂಕು? ಅದಿರ್ಲಿ, ನನ್ನ ಹೆಸರು ಏನಾದ್ರು ಹೇಳ್ದ್ಯಾ? ಇಲ್ಲ ಶಂಕು, ನಾನೇ ಆಸ್ತಿಗೋಸ್ಕರ ಹಾಗೆ ಪ್ಲಾನ್ ಮಾಡಿದೆ ಅಂತ ಹೇಳ್ದೆ. ಒಳ್ಳೆ ಕೆಲಸ ಮಾಡಿದ್ಯಾ ನಂದಿನಿ. ಅಲ್ಲಿ ಒಂದು ಕ್ಷಣನೂ ಇರಬೇಡ, ಬೇಗ ಬಾ. ಇಲ್ಲ ಅಂದ್ರೆ ಮತ್ತೆ ಅವ್ರ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಕೋತಿ ತಾನ್ ಕೆಡದಲ್ದೆ ವನಾನ ಕೆಡಿಸ್ತು ಅಂತ ನಾನ್ ಕೂಡ ಸಿಕ್ಕಾಕೋಬಿಡ್ತೀನಿ. ಏನ್ ಮಾಡೋದು ಅಂತ ಆಮೇಲೆ ಯೋಚನೆ ಮಾಡಿದ್ರಾಯ್ತು. ನೀನ್ ಮೊದ್ಲಲ್ಲಿಂದ ವಾಪಸ್ ಬಾ. ಹಾಸ್ಟೆಲ್ನ ಕೂಡ ಚೇಂಜ್ ಮಾಡೋಣ. ಸರಿ ಶಂಕು, ನಾನು ಬರ್ತಾ ಇದ್ದೀನಿ. ಬೇಗ ಬಾ. ಅಮ್ಮವ್ರೆ, ಪೂಜೆ ಶುರು ಮಾಡ್ಬೇಕು. ಹೇಗ್ ನಡೆಸ್ಲಿ ಪುರೋಹಿತ್ರೆ? ವಾರಸ್ದಾರಳು ಅನ್ಕೊಂಡಿದ್ದ ನಮ್ಮ ಕಲ್ಯಾಣಿ ಮೋಸ್ಗಾರಳು ಅಂತ ಗೊತ್ತಾಯ್ತು. ವಾರಸ್ದಾರಳ ಕೈಯಲ್ಲಿ ಪೂಜೆ ಮಾಡಿಸಿದ್ರೆ ನನ್ನ ಸೊಸೆ ಆತ್ಮಕ್ ಶಾಂತಿ ಸಿಗುತ್ತೆ ಅನ್ಕೊಂಡೆ. ಈಗ ವಾರಸ್ದಾರಳು ಬರ್ಲಿಲ್ಲ, ಶಾಂತಿ ಪೂಜೆ ನಡೆಸೋದು ಹೇಗೆ ಪುರೋಹಿತ್ರೆ? ಪೂಜೆ ಮಾಡ್ಬೇಕನ್ಕೊಂಡು ಮಧ್ಯದಲ್ಲಿ ನಿಲ್ಲಿಸಬಾರ್ದು, ಅನಿಷ್ಟ ಸುತ್ಕೊಳ್ಳುತ್ತೆ. ನಿಮ್ ವಾರಸ್ದಾರರ ಸ್ಥಾನದಲ್ಲಿ ಬೇರೆ ಯಾರನ್ನಾದ್ರೂ ಕೂರಿಸಿ ಪೂಜೆ ಮುಗಿಸಿ. ನಿಜವಾದ ವಾರಸ್ದಾರರು ಅಲ್ಲದೆ ಇದ್ರು ಅಂಥವ್ರ ಜೊತೆ ಪೂಜೆ ಮಾಡಿಸಿದ್ರು ಕೂಡ ನಿಮ್ ಸೊಸೆ ಆತ್ಮಕ್ಕೆ ಶಾಂತಿ ಸಿಗ್ತಾ ಇರಲಿಲ್ಲ. ಆ ದೇವ್ರ ದಯದಿಂದ ಒಳ್ಳೇದೇ ಆಯ್ತು. ಇನ್ನು ನಿಜವಾದ ವಾರಸ್ದಾರಳು ಬರ್ತಾಳೆ ಅನ್ನೋ ನಂಬಿಕೆ ಕೂಡ ನನಗಿಲ್ಲ. ಮಯೂರಿ ಕೈಲಿ ಪೂಜೆ ಮುಗಿಸೋಣ, ಆಮೇಲೆ ಏನ್ ಮಾಡ್ಬೋದು ಯೋಚನೆ ಮಾಡೋಣ. ಮಯೂರಿ, ಬಾಮ್ಮ, ಪೂಜೆ ಮಾಡುವಿ ಅಂತೆ. ಸರಿ ಅಮ್ಮಮ್ಮ. ಇರು ಮಯೂರಿ. ಹೇಗ್ ಮಾಡ್ತಾಳೆ ಅತ್ತೆ? ಮಯೂರಿ ಮದ್ವೆ ಆಗದೆ ಇರೋ ಹುಡುಗಿ. ಮದ್ವೆ ಆಗದೆ ಇರೋ ಹುಡುಗಿರು ಈ ರೀತಿ ಶ್ರಾದ್ದ ಕಾರ್ಯಗಳನ್ನೆಲ್ಲ ಮಾಡಿದ್ರೆ ಅನಿಷ್ಟ ಅಂತ ಕೇಳಿದೀನಿ. ಈ ಪೂಜೆಯಿಂದ ಮಯೂರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನ್ ತಡ್ಕೊಳಲ್ಲ. ಆಸ್ತಿಲ್ ಮಾತ್ರ ಪಾಲ್ ಕೇಳಿದ್ರಿ, ಆದ್ರೆ ಈ ತರ ಪೂಜೆ ಮಾಡಿ ಅಂದ್ರೆ ಮಾಡಲ್ಲ ಅಂತಿದಿರಲ್ಲ, ಇದು ನ್ಯಾಯವಾಗಿದ್ಯಾ? ನೀವೇ ಯೋಚನೆ ಮಾಡಿ ನೋಡಿ. ಆಸ್ತಿ ಕೊಡ್ಬೇಡಿ, ನನ್ನ ಮಗಳಿಗೆ ಕೊಡ್ತೀನಿ. ಅವಳು ಕೂತ್ಕೊಳ್ಳಲ್ಲ ಅನ್ಲಲ್ಲ, ಅವ್ರಿಗೆಲ್ಲ ಆಸ್ತಿ ಯಾಕೆ ಕೊಡ್ಬೇಕು? ನಾನು ಕೊಡಲ್ಲ. ಪುರೋಹಿತ್ರೆ, ನಾನು ಕೂತ್ಕೋಬಹುದಾ?
ಆ ದೇವ್ರು ಯಾವ ಕಾರಣ ಇಟ್ಕೊಂಡು ಕಾವೇರಿನ ಈ ಮನೆಗೆ ಹತ್ರ ಮಾಡಿದ್ನೋ ಏನೋ, ಎಲ್ಲ ಆಪತ್ಗಳನ್ನೂ ಕಾವೇರಿ ಕೈಯಿಂದಾನೇ ಸರಿ ಮಾಡಿಸ್ತಿದ್ದಾನೆ. ಕಾವೇರಿ ಕೈಯಿಂದಲೇ ಎಲ್ಲ ಮಾಡಿಸ್ತಾ ಇದ್ದಾನೆ. ಇದನ್ನೆಲ್ಲ ಪಕ್ಕಕ್ಕಿಟ್ಟು ನೋಡಿದ್ರೆ ಈ ಪೂಜೆನ ನಮ್ ಕಾವೇರಿ ಕೈಯಿಂದ ಮಾಡಿಸಿದ್ರೆ ಆ ತಾಯಿ ಯಾವ ಲೋಕದಲ್ಲಿದ್ರೂ ಸಂತೋಷ ಪಡ್ತಾಳೆ. ಅಮ್ಮವ್ರೆ, ನಿಮ್ಗೆ ಯಾವ ಅಭ್ಯಂತರನೂ ಇಲ್ಲ ಅಂದ್ರೆ ಆ ಕಾವೇರಿ ಕೈಯಿಂದ ಈ ಪುಣ್ಯ ಕಾರ್ಯನ ಮಾಡಿಸ್ಬೋದಾ? ಇಷ್ಟು ದಿವಸದಿಂದ ನಮ್ಮ ನೋವನ್ನ ಹತ್ತಿರದಿಂದ ನೋಡಿರೋ ನಮ್ಮನೆ ಮನುಷ್ಯರು ಅನಿಷ್ಟ ಅಪಕೀರ್ತಿ ಅಂತ ಹೇಳ್ಬಿಟ್ಟು ದೂರ ಹೊರಟೋದ್ರು. ನೀವು ಮಾಡಿರೋ ಸಹಾಯಕ್ಕೆ ನಾವು ತುಂಬಾ ಋಣಿಯಾಗಿದ್ದೀವಿ. ಇಷ್ಟು ಸಾಕು ತಾಯಿ. ಅಮ್ಮವ್ರೆ, ಅಷ್ಟು ದೊಡ್ಡ ಮಾತುಗಳನ್ನ ಆಡ್ಬೇಡಿ ಅಮ್ಮವ್ರೆ. ಯಜಮಾನ್ರು ನನ್ನಲ್ಲಿ ಕಲ್ಯಾಣಿ ನೋಡಿದ್ರು. ನಿಮ್ ಮನೆ ಕೆಲ್ಸಕ್ಕೆ ಬಂದಿರೋ ನನ್ನನ್ನ ನಿಮ್ ಮನೆ ಮಗಳಾಗಿ ನೋಡ್ಕೋತಿದ್ದೀರಾ. ನಾನೇ ನಿಮಗೆ ಋಣಿಯಾಗಿದ್ದೀನಿ. ಆ ಋಣನ್ ತೀರ್ಸಕ್ಕಾದ್ರೂ ನನಗೆ ಈ ಪೂಜೆ ಮಾಡಕ್ ಬಿಡಿ. ಅಮ್ಮ, ಮುಹೂರ್ತ ಮೀರ್ ಹೋಗ್ತಾ ಇದೆ, ಬೇಗ ನಿರ್ಧಾರ ಮಾಡಿ. ಅಮ್ಮ ಒಪ್ಕೊಳ್ಳಮ್ಮ, ಅವಳು ಕೂಡ ನನ್ನ ಮಗಳ ಥರನೇ ಅಲ್ವಾ? ಅವಳು ಮಾಡ್ತಾಳೆ. ಹಾಗೆ ಆಗ್ಲಿ ಪುರೋಹಿತ್ರೆ, ಕಾವೇರಿ ಕೈಯಿಂದಾನೇ ಈ ಪೂಜೆ ಮಾಡಿಸಿ. ಅಮ್ಮ ಬಾರಮ್ಮ. ಹರಿ ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮೋ ನಮಃ. ಓಂ ನಾರಾಯಣಾಯ ನಮಃ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ತಾಂ ಮಾವಹ ಜಾತವೇದೋ ಲಕ್ಷ್ಮೀಂ ಅನುಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ ಅಶ್ವಪೂರ್ವಾಂ ರಥವದ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರೀಂ ದೇವೀಮುಪಹ್ವಯೇ ಶ್ರೀರ್ಮಾದೇವಿ ಜುಷತಾಂ. ಓಂ ತಚ್ಛಂಯೋರಾವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತುನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಸ್ತೃತೋ ವೃತ್ವಾ ಅಚ್ಯದಿಷ್ಟದಶಾಂಗುಳಂ ಪುರುಷ ಯೇ ವೇದಗುಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ. ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಶ್ರೀಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಹಾಸರಸ್ವತ್ಯೈ ನಮೋ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಮಹಾಲಕ್ಷ್ಮೀ ದೇವತಾಭ್ಯೋ ನಮೋ ನಮಃ. ಹೋಮನಾರಾಯಣಾಯ ನಮಃ. ಅತ್ಯಂತ ಆನುಕೂಲ್ಯತಾ ಫಲಸಿದ್ಧಿರಸ್ತು. ಶ್ರೀಮನ್ಮಹಾಗಣಾಧಿಪತೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮೋ ನಮಃ. ಹೋಮನಾರಾಯಣಾಯ ನಮಃ. ಯಜ್ಞನಾರಾಯಣಾಯ ನಮೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮೋ ನಮಃ. ಓಂ ತಚ್ಛಂಯೋರಾವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತುನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಅಮ್ಮ, ಈ ತಟ್ಟಲ್ಲಿರೋ ಆಹಾರನ ಸ್ವಲ್ಪ ಹೊರಗಿಡಿ. ಅಮ್ಮವರು ಕಾಗೆ ರೂಪದಲ್ಲಿ ಬಂದು ತಿನ್ನಬಹುದು. ಉಳ್ದಿರೋ ಆಹಾರನ ನಿಮ್ಮ ರಕ್ತ ಸಂಬಂಧಿಕರ ಜೊತೆ ಈ ಪೂಜೆಲ್ ಕೂತ್ಕೊಂಡವ್ರಿಗೂ ಕೂಡ ತಿನ್ನಿಸಬಹುದು. ನಿನಗ ದೇವರ ಆಶೀರ್ವಾದ ಯಾವಾಗ್ಲೂ ಇರುತ್ತೆ ತಾಯಿ. ನಾವು ಸಂತೋಷವಾಗಿರುವಾಗ ನಮ್ಮವರೆಲ್ಲ ನಮ್ ಸುತ್ತಮುತ್ತ ಇರ್ತಾರೆ. ಆದ್ರೆ ಅಪಾಯದಲ್ಲಿದ್ದಾಗ ನಮ್ ಜೊತೆ ಇರೋರೇ ನಿಜವಾದ ಬಂಧುಗಳು. ನೀನು ನನ್ನ ಆತ್ಮೀಯಳು. ನಮಗೋಸ್ಕರನೇ ಹುಟ್ಟಿರೋ ದೇವತೆ ನೀನು.
ಕಾವೇರಿ ನನ್ನ ಹತ್ರ ಬೆಳೆದ್ರು ಅವ್ರಿಗೆ ವಾರಸ್ದಾರಳ ಅವಶ್ಯಕತೆ ಬಿದ್ದಾಗೆಲ್ಲ ಆ ದೇವ್ರು ಅವಳನ್ನ ಅಲ್ಲಿ ಕಳಿಸ್ತಾ ಇದ್ದಾನೆ. ವಾರಸ್ದಾರಳು ಮಾಡ್ಬೇಕಾಗಿರೋ ಎಲ್ಲಾ ಕಾರ್ಯಗಳನ್ನ ಅವಳೇ ಮಾಡ್ತಿದ್ದಾಳೆ. ನೀನು ದಿನ ದಿನ ಎತ್ತರಕ್ಕೆ ಬೆಳೀತಾ ಇದ್ಯಾ. ಪಕ್ಷಿಗಳು ಹೇಗೆ ಎತ್ತರಕ್ಕೆ ಹಾರ್ತವೋ ಹಾಗೆ ಪ್ರತಿದಿನ ಯಾರು ಊಹೆನೂ ಮಾಡ್ಕೊಳಕ್ಕಾಗದಿರೋಷ್ಟು ಎತ್ತರಕ್ಕೆ ಬೆಳೀತಾ ಇದ್ಯಾ. ನಿನ್ನ ಹೀಗೆ ನೋಡ್ತಾ ಇದ್ರೆ ತುಂಬ ಹೆಮ್ಮೆ ಅನ್ಸುತ್ತೆ ನನಗೆ. ನಿನಗೆ, ನಿನ್ನ ಧೈರ್ಯ ಸಾಹಸಕ್ಕೆ, ನಿನ್ನ ಒಳ್ಳೆ ಮನಸ್ಸಿಗೆ ನನ್ನ ಸೆಲ್ಯೂಟ್. ನೀನ್ ತುಂಬಾ ಒಳ್ಳೆಯವಳು. ನೀನ್ ತುಂಬಾ ಒಳ್ಳೆ ಮಗಳನ್ನ ಎತ್ತಿದೀಯ. ನಿಜವಾಗ್ಲೂ ನಿನಗೆ ನಾವೆಲ್ಲರೂ ಋಣಿಯಾಗಿರ್ತೀವಿ. ಎಲ್ಲೋ ಹುಟ್ಟಿದವಳು, ಎಲ್ಲೋ ಬೆಳೆದವಳು, ಈಗ ಇಲ್ಲಿದ್ದೀನಿ. 2 ದಿನದಲ್ಲಿ ಹೋಗ್ಬೇಕಾಗಿದ್ದ ನಾನು ಇಷ್ಟು ದಿನ ಆದ್ರೂ ಇಲ್ಲೇ ಯಾಕಿದ್ದೀನಿ? ಇಲ್ಲಿ ನಡೀತಿರೋ ಎಲ್ಲ ಕಾರ್ಯಗಳಲ್ಲೂ ನಾನ್ಯಾಕೆ ಪಾಲ್ಗೊಳ್ಬೇಕು? ಅಷ್ಟಕ್ಕೂ ಕಲ್ಯಾಣಿ ಮಾಡ್ಬೇಕಾಗಿರೋ ಕೆಲ್ಸನ ನಾನ್ಯಾಕೆ ಮಾಡ್ತಿದ್ದೀನಿ? ಕಲ್ಯಾಣಿ, ಕಲ್ಯಾಣಿ, ಕಲ್ಯಾಣಿ ಎಲ್ಲಿದ್ದಾಳೆ? ಕಲ್ಯಾಣಿ ಇಲ್ಲಿ ಇಲ್ಲ ಅಲ್ವಾ? ಮತ್ತೆ ಯಾರನ್ನ ಕರಿತಾ ಇದ್ದಾರೆ? ಕಲ್ಯಾಣಿ, ಕಲ್ಯಾಣಿ, ವಕೀಲ್ ಸಾಹೇಬ್ರೆ, ನೀವು ಕಲ್ಯಾಣಿ ಅಂತ ಕರೀತಾ ಇದ್ದೀರಾ? ಇನ್ನ ಕರಿತೀನಿ ಕಲ್ಯಾಣಿ. ನಿನ್ನೆ ಇವಳು ಕಲ್ಯಾಣಿನಾ? ನಾನು ಕಲ್ಯಾಣಿ ಅಂದ್ರೆ ಏನ್ ಸಾಹೇಬ್ರೆ? ಹೌದು ಕಾವೇರಿ, ನೀನೇ ಕಲ್ಯಾಣಿ. ನನ್ಗೇನೋ ನೀನೇ ಕಲ್ಯಾಣಿ ಅಂತ ಅನಿಸ್ತಾ ಇದೆ. ಪೃಥ್ವಿಗೇನು ಹುಚ್ಚಿಡ್ದಿದ್ಯಾ? ಕಾವೇರಿನ ಇಟ್ಕೊಂಡು ಕಲ್ಯಾಣಿ ಅಂತಿದ್ದಾನಲ್ಲ. ನನ್ಗೇನು ಅರ್ಥ ಆಗ್ತಿಲ್ಲ ಸಾಹೇಬ್ರೆ. ನಾನು ಯಾವತ್ತಿದ್ರೂ ಕಾವೇರಿನೇ, ಕಲ್ಯಾಣಿ ಅಲ್ಲ. ಕಾವೇರಿನೇ ನನ್ನ ಕಲ್ಯಾಣಿ ಅಲ್ಲ ಅಂತ ಹೇಳ್ತಿದ್ರು, ಪೃಥ್ವಿನೇ ಯಾಕೆ ಇಷ್ಟು ಓವರ್ ಆಕ್ಟಿಂಗ್ ಮಾಡ್ತಿದ್ದಾನೆ? ಕಾವೇರಿ, ಕಮಲಿ ಆಂಟಿ ಆತ್ಮಶಾಂತಿಗೋಸ್ಕರ ಪೂಜೆ ಮಾಡಿಸ್ಬೇಕು ಅಂತ, ಅದು ಅವಳ ಸ್ವಂತ ಮಗಳ ಕೈಯಿಂದನೇ ಮಾಡಿಸ್ಬೇಕು ಅಂತ ಇಷ್ಟು ದಿನ ಕಾಯ್ತಾ ಇದ್ರು. ಕೊನೆಗೂ ಆ ಕಾರ್ಯ ನಿನ್ನಿಂದ ನೆರವೇರ್ತು. ಇದೆಲ್ಲ ನೋಡ್ತಾ ಇದ್ರೆ ಯಾಕೋ ನೀನೇ ಕಲ್ಯಾಣಿ ಅನ್ನಿಸ್ತಾ ಇದೆ. ಪೂಜೆ ಮಾಡೋದಿಕ್ಕೆ ಕಾವೇರಿನೇ ಕಲ್ಯಾಣಿ ಅಂತ ಫೀಲ್ ಆಗ್ತಿದ್ದಾಳಾ? ಪಾಪ. ಇನ್ನು ಈ ಮನೆಯಲ್ಲಿ ಕಲ್ಯಾಣಿ ಅನ್ನೋ ಹೆಸರು ಕೇಳಲ್ಲ, ಕಲ್ಯಾಣಿ ಇರಲ್ಲ. ಕಾವೇರಿ, ನೀನು ಉಪವಾಸ ಇದ್ದು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಲ್ವಾ? ಅದಕ್ಕೆ ನಿನಗೋಸ್ಕರ ಕಮಲಿ ಆಂಟಿಗೆ ಇಟ್ಟಿದ್ದು ಊಟ ತಗೊಂಡು ಬಂದಿದ್ದೀನಿ ನಾನು.
ನನ್ಗೆ ಯಾಕೋ ಹಸುವಾಗ್ತಿಲ್ಲ ಸಾಹೇಬ್ರೆ. ಈ ಮನೇಲಿ ನನ್ಗೊಂದು ದೊಡ್ಡ ಸ್ಥಾನ ಸಿಕ್ಕಿದೆ, ಅದ್ರಿಂದಾನೇ ನನ್ನ ಹೊಟ್ಟೆ ತುಂಬ ಹೋಗಿದೆ. ಹಾಗನ್ಬಾರ್ದು ಕಾವೇರಿ. ಪುರೋಹಿತರು ಹೋಗ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ನೆನ್ಪಿದ್ಯಾ? ಪೂಜೆ ಮಾಡ್ದಂಥವ್ರು ತಪ್ಪದೆ ಈ ಎಡೆ ಊಟನ ತಿನ್ಬೇಕು ಅಂತ. ಆಗ ಮಾತ್ರನೇ ಆ ಪೂಜೆಗೆ ಸಂಪೂರ್ಣವಾಗಿ ಫಲ ಸಿಗೋದು ಅಂತ ಹೇಳಿದ್ರು. ಅದಕ್ಕೆ ತಿನ್ನು ಕಾವೇರಿ.